ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಬಿಹಾರಿಗಳ ಸಭೆ ಕರೆದ ಡಿಕೆ ಶಿವಕುಮಾರ್. ಬಿಹಾರ ರಾಜ್ಯದ ಕಾರ್ಮಿಕರ ಜೊತೆಯೂ ಮನವಿ. ಬಿಹಾರ ಎಲೆಕ್ಷನ್ ಸಮಯ ಯಾರು ಇಲ್ಲಿ ಇರಬಾರದು. ಬಿಹಾರಕ್ಕೆ ಹೋಗಿ ಮತದಾನ ಮಾಡಬೇಕು. ಕಾಂಗ್ರೆಸ್ ಆಡಳಿತ ರಾಜ್ಯದಲ್ಲಿ ಬಿಹಾರಿಗಳಿಗೆ ಗೇಟ್ ಪಾಸ್ ಕೊಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸರಿಸುಮಾರು 7,500 ಬಿಹಾರಿಗಳು ಇರಬಹುದು ಎಂದು ಶಂಕೆ. ಬಿಹಾರ ರಾಜ್ಯದ ಕಾರ್ಮಿಕರ ಜೊತೆಯೂ ಕೂಡ ಮನವಿ. ಬಿಹಾರ ಎಲೆಕ್ಷನ್ ಸಮಯ ಯಾರು ಇಲ್ಲಿ ಇರಬಾರದು. ನಿಮಗೆಲ್ಲ ಖರ್ಚು ದುಡ್ಡು ವೆಚ್ಚ ಎಲ್ಲವನ್ನು ಕೊಟ್ಟು ಕಳುಹಿಸಲಾಗುತ್ತೆ. ಬಿಹಾರಕ್ಕೆ ಹೋಗಿ ಮತದಾನ ಮಾಡಬೇಕು. 6, 7, 7ನೇ ತಾರೀಕು ಮತದಾನ. ಕಾಂಗ್ರೆಸ್ ಆಡಳಿತ ರಾಜ್ಯದಲ್ಲಿ ಬಿಹಾರಿಗಳಿಗೆ ಗೇಟ್ ಪಾಸ್ ಕೊಡಲಾಗ್ತಾ ಇದೆ. ತೆಲಂಗಾಣದಲ್ಲೂ ಇದೇ ಕತೆ. ಈ ಬಾರಿ ಕಾಂಗ್ರೆಸ್ ಮೈತ್ರಿಕೂಟ ಆಡಳಿತಕ್ಕೆ ಬರಬೇಕು ಅನ್ನೋ ಜಿದ್ದಿಗೆ ಬಿದ್ದಿರುವ ಕಾಂಗ್ರೆಸ್ ಎಲ್ಲ ರಾಜ್ಯಗಳಲ್ಲಿರತಕ್ಕಂತಹ ವಲಸೆ ಕಾರ್ಮಿಕರನ್ನ ತಮ್ಮ ತಮ್ಮ ರಾಜ್ಯಕ್ಕೆ ಕಳುಹಿಸಿಕೊಡಲಾಗ್ತಾ ಇದೆ, ಪ್ರತ್ಯೇಕವಾಗಿ ಬಿಹಾರಿಗಳನ್ನ. ರಾಹುಲ್ ಗಾಂಧಿ ಸಲಹೆಯಂತೆ ಡಿಕೆ ಸಭೆಯನ್ನು ಕರೆಯುತ್ತಿದ್ದಾರೆ. ಹೇಗಾದ್ರೂ ಮಾಡಿ ಬಿಹಾರಿಗಳ ಮತ ಮಿಸ್ ಆಗದಂತೆ ತಡೆಯೋದಕ್ಕೆ ಶತ ಪ್ರಯತ್ನಗಳಾಗ್ತಿದೆ. ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಬಿಹಾರಿಗಳ ಸಭೆ ಕರೆದಂತಹ ಡಿಕೆ ಶಿವಕುಮಾರ್ ಬಿಹಾರ ರಾಜ್ಯದ ಕಾರ್ಮಿಕರ ಜೊತೆಯೂ ಕೂಡ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಿಹಾರ ಎಲೆಕ್ಷನ್ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಜಿದ್ದಿನ ಪೈಪೋಟಿಗೆ ಬಿದ್ದಿದೆ. ಬಿಹಾರದ ಲಕ್ಷಾಂತರ ಕಾರ್ಮಿಕರು ಈಗಾಗಲೇ ಕರ್ನಾಟಕಕ್ಕೆ ಬಂದಿರುತ್ತಾರೆ. ಪ್ರಮುಖವಾಗಿ ಬೆಂಗಳೂರಿನಂತಹ ನಗರಗಳನ್ನು ಅವರು ಅವಲಂಬಿಸಿರ್ತಾರೆ. ಆ ನಗರದಲ್ಲಿ ಬಂದು ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿರ್ತಕ್ಕಂತಹ ಬಹುತೇಕರಿಗೆ ಬಿಹಾರದಲ್ಲಿ ಎಲೆಕ್ಷನ್ ಆದ್ರೇನು, ಬಿಹಾರದಲ್ಲಿ ಬಾಣಂತಿ ಆದ್ರೇನು, ದುಡಿಬೇಕು, ದುಡಿದಿರೋದನ್ನ ಮನೆಗೆ ಕಳಿಸ್ಬೇಕು. ಈ ಜವಾಬ್ದಾರಿ ಬಿಟ್ಟರೆ ಬೇರೆ ಏನಿರೋದಿಲ್ಲ. ಎಲೆಕ್ಷನ್ ಯಾವುದಾದ್ರೇನು, ಅಸೆಂಬ್ಲಿ ಆದ್ರೇನು, MP ಎಲೆಕ್ಷನ್ ಆದ್ರೇನು, ZP ಆದ್ರೇನು, ತಾಲೂಕ್ ಪಂಚಾಯತ್ ಆದ್ರೇನು, ಪಂಚಾಯತ್ ಎಲೆಕ್ಷನ್ ಆದ್ರೇನು, ನಾವು ಬೆಂಗಳೂರಿಗೆ ಬಂದಿರೋದು ದುಡಿಯೋದಕ್ಕೆ, ಮತ್ತೂರಿಗೆ ಹೋಗಿ ಓಟ್ ಹಾಕೋದಕ್ಕಲ್ಲ ಅಂತ ಹೇಳಿ. ಪಾಪ ಅವರು ದೊಡ್ಡ ಕಮಿಟ್ಮೆಂಟ್ಗಳಿರ್ತಾವೆ, ಜವಾಬ್ದಾರಿ ದೊಡ್ಡದಿರುತ್ತೆ, ಮಕ್ಕಳು ಜಾಸ್ತಿ ಇರ್ತಾರೆ, ಸಾಕಬೇಕು ಜವಾಬ್ದಾರಿ, ಹಾಗಾಗಿ ಹೋಗೋದಿಲ್ಲ. ಅಂತಹವರನ್ನ ಪುಸಲಾಯಿಸಿ ಅವರಿಗೆ ಸಮಜಾಯಿಷಿ ನೀಡಿ, ನೋಡಪ್ಪ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ರಾಜ್ಯ, ದೇಶ. ಇಲ್ಲಿ ಚುನಾವಣೆ ಮುಖಾಂತರ ಚುನಾಯಿತ ಜನಪ್ರತಿನಿಧಿಗಳನ್ನು ನಾವು ಆರಿಸ್ತೀವಿ. ಅವರನ್ನು ನಿಮ್ಮ ಕ್ಷೇತ್ರದ ಪರವಾಗಿ ಧ್ವನಿ ಎತ್ತೋದಕ್ಕೆ ನಿಮ್ಮ ರಾಜ್ಯದ ಅಸೆಂಬ್ಲಿಗೆ ಕಳುಹಿಸಿಕೊಡ್ತೀವಿ. ಈ ಬಾರಿ ನಿಮ್ಮ ಬಿಹಾರ ಆರ್ಥಿಕವಾಗಿ ಮುಂದುವರಿಬೇಕಾದ್ರೆ, ಅಲ್ಲಿನ ಯುವಕರಿಗೆ ಕೆಲಸ ಸಿಗಬೇಕಾದ್ರೆ, ಅಲ್ಲಿನ ಮಕ್ಕಳಿಗೆ ಮನುಷ್ಯರಿಗೆ ಎಲ್ಲ ಒಳ್ಳೆ ಥರ ಆಗಬೇಕು ಅಂದರೆ ಈ ಬಾರಿ ಬಿಹಾರದಲ್ಲಿ ಒಂದು ಒಳ್ಳೆ ಪಕ್ಷ ಆಡಳಿತಕ್ಕೆ ಬರಬೇಕು. ನೀವು ಹಿಂಗೆ ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಜೀವನ ಕಳೆದ್ರೆ ನಿಮ್ಮೂರಲ್ಲಿ ವೋಟಿಂಗ್ ಪ್ರತಿಶತ ಕಡಿಮೆ ಆಗುತ್ತೆ, ವೋಟಿಂಗ್ ಪರ್ಸೆಂಟೇಜ್. ಹಿಂಗಾದರೆ ಎಡವಟ್ಟು ಆಡಳಿತಕ್ಕೆ ಬರೋದು. ಹಾಗಾಗಿ ನೀವು ನಿಮ್ಮ ರಾಜ್ಯಕ್ಕೆ ಹೋಗೋ ಬಸ್ಸಿನ ಖರ್ಚು, ನೀವು ಅಲ್ಲಿಂದ ವಾಪಸ್ ರಿಟರ್ನ್ ಟಿಕೆಟ್ ಇವರೇ ಮಾಡಿಸ್ತಾರಂತೆ. ಹೋಗುವ ಮತ್ತು ಬರುವ ಎರಡೂ ಖರ್ಚು ವೆಚ್ಚಗಳನ್ನು ನಿರ್ವಹಿಸಿ ಕಾಂಗ್ರೆಸ್ ಆಡಳಿತದಲ್ಲಿರುವ ಕರ್ನಾಟಕದಿಂದ, ಅದರಲ್ಲೂ ಬೆಂಗಳೂರಿನಿಂದ ಅನೇಕರನ್ನು ಕಳುಹಿಸಿಕೊಡಲಾಗುವ ಪ್ರಯತ್ನಗಳಾಗ್ತಾ ಇದೆ. ಹಾಗಾದರೆ ಡಿಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಈ ಪ್ರಯತ್ನಗಳು ಸಫಲತೆಯನ್ನು ಕಾಣುತ್ತಾ? ಈಗಾಗಲೇ ಒಂದು ಅಭಿಪ್ರಾಯದ ಪ್ರಕಾರ 46,000ಕ್ಕೂ ಹೆಚ್ಚು ಬಿಹಾರಿಗಳು ಬಿಹಾರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಕೆಲಸಕ್ಕಾಗಿ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರವನ್ನು, ಈಗ ಆಲ್ಮೋಸ್ಟ್ ಬೆಂಗಳೂರನ್ನೇ ಆವರಿಸಿರೋದು ಹೊರ ರಾಜ್ಯದವರು. ಆ ಪೈಕಿ ಬಿಹಾರದವರು ಕೂಡ ಇದ್ದಾರೆ. ಅವರನ್ನು ಗುರುತಿಸೋದು ಹೇಗೆ? ಕೆಲವೊಮ್ಮೆ ಬಿಹಾರಿಗಳು ಕಾರ್ಮಿಕರ ಸಂಘಟನೆ ಅಂತ ಮಾಡ್ಕೊಂಡಿರ್ತಾರೆ. ಆ ಸಂಘಟನೆಗಳನ್ನು ಅಪ್ರೋಚ್ ಮಾಡಬೇಕಾಗಿ ಬರುತ್ತೆ. ಬಿಹಾರಿ ಸಮುದಾಯದ ಒಕ್ಕೂಟಗಳಿರ್ತವೆ, ಅವರನ್ನು ಕೂಡ ಅಪ್ರೋಚ್ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಇನ್ನು ಬಿಹಾರಿಗಳು IT ಕಂಪ್ನಿಗಳಲ್ಲಿದ್ದರೆ ಅವರನ್ನು ಸಂಘಟನೆ ಮಾಡಿರ್ತಾರೆ. ಅವ್ರನ್ನೆಲ್ಲ ಅಪ್ರೋಚ್ ಮಾಡಿ, ಜೊತೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಜೊತೆ ಮಾತನಾಡಿ, ಹೊರ ರಾಜ್ಯದಿಂದ ಎಷ್ಟು ಜನ ಬಂದಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಬಿಹಾರದಿಂದ ಎಷ್ಟು ಜನಸಂಖ್ಯೆ ಆಗಬಹುದು ಇಲ್ಲಿ ಬಂದಿರೋರು, ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ಅವ್ರನ್ನ ಕಳುಹಿಸುವಂಥ ಪ್ರಯತ್ನಗಳಾಗುತ್ತೆ. ಹೋಗುವ ಬರುವ ಎರಡೂ ಖರ್ಚುಗಳನ್ನು ಕೂಡ ರಾಜ್ಯ ಸರ್ಕಾರ ನೋಡಿಕೊಳ್ಳುತ್ತೆ ಎನ್ನುವಂಥದ್ದು ಊಹಾಪೋಹಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದೆ. ಒಟ್ಟಾರೆ ಈ ಬಾರಿ ಕಾಂಗ್ರೆಸ್ ಮೈತ್ರಿಕೂಟ ಆಡಳಿತಕ್ಕೆ ಬರಬೇಕು. ಹಾಗಾಗಿ ಬಿಹಾರದಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಪ್ರಯತ್ನ. ರಾಹುಲ್ ಗಾಂಧಿ ಸಲಹೆಯಂತೆ ಡಿಕೆ ಸಭೆ. ಹೇಗಾದರೂ ಮಾಡಿ ಬಿಹಾರಿಗಳನ್ನ ಮತ ಮಿಸ್ ಆಗದಂತೆ ತಡೆಯೋದಕ್ಕೆಲ್ಲ ಪ್ರಯತ್ನಗಳು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ಎಂದು ಹೇಳಲಾಗ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.